ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ರಮ್ಯಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೀಟ್ರೂಟ್ ಇಂದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಯಾರೆಲ್ಲ ಬೀಟ್ರೂಟ್ ಇಷ್ಟಪಡಲ್ಲ ಅವರು ಸಹ ಇಷ್ಟಪಟ್ಟು ತಿಂತಾರೆ. ಬೀಟ್ರೂಟ್ ಬಳಸ್ಕೊಂಡು ನಾನಿವತ್ತು ಹಲ್ವಾ ಮಾಡ್ತಾ ಇದ್ದೀನಿ. ಬೀಟ್ರೂಟ್ ಅನ್ನ ತಗೊಂಡು ಸ್ವಲ್ಪ ವಾಶ್ ಮಾಡಿಕೊಂಡು ಅದನ್ನ ಈ ತರ ನೀಟಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಈ ಹಲ್ವಾನ ಮಾಡ್ಕೊಳ್ಬಹುದು. ಹೆಲ್ತ್ಗೂ ಕೂಡ ಒಳ್ಳೆಯದು ಬೀಟ್ರೂಟ್. ಇವಾಗ ಇದನ್ನ ಮಾಡ್ಲಕ್ಕ ಬೀಟ್ರೂಟ್ ಹೆಚ್ಚಿಟ್ಕೊಂಡಿದ್ದೀನಿ. ಈ ಕಡೆ ಸ್ವಲ್ಪ ಗೋಡಂಬಿ, ಹಾಗೆ ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಬಾದಾಮಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಏಲಕ್ಕಿಯನ್ನ ಪುಡಿ ಮಾಡಿ ಇಟ್ಟಿದ್ದೀನಿ, ಹಾಗೆ ಸ್ವಲ್ಪ ಕಿಸ್ಮಿಸ್ ತಗೊಂಡಿದ್ದೀನಿ, ಒಣ ಮಣಕವನ್ನ ಸ್ವಲ್ಪ ತಗೊಂಡಿದ್ದೀನಿ, ಹಾಗೆ ಮಾಡೋದಕ್ಕೆ ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ, ಸ್ವಲ್ಪ ಹಾಲು. ಇವಾಗ ಹೇಗ್ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಒಂದು ಕಡಾಯಿ ಇಟ್ಕೊಂಡು ಆ ಕಡಾಯಿಗೆ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ಅದಕ್ಕೇನೆ ತಗೊಂಡಿರುವ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಬಾದಾಮಿ, ಗೋಡಂಬಿ, ಕಿಸ್ಮಿಸ್ ಅನ್ನ ಕಲರ್ ಚೇಂಜ್ ಆಗುವವರೆಗೂ ನೀಟಾಗಿ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಅದೇ ತುಪ್ಪಕ್ಕೆ ನಾನು ಬೀಟ್ರೂಟ್ ಅನ್ನ ಹೆಚ್ಚಿಟ್ಕೊಂಡಿದ್ನಲ್ಲ ಆ ಬೀಟ್ರೂಟ್ ಅನ್ನ ಸೇರಿಸ್ತಾ ಇದ್ದೀನಿ. ಮೇನ್ ಪ್ರೊಸೆಸ್ ಇರೋದೇ ಇಲ್ಲಿ. ಬೀಟ್ರೂಟ್ ಅನ್ನ ಹಾಕೊಂಡಾದ್ಮೇಲೆ ಇದನ್ನ ತುಂಬಾ ತಾಳ್ಮೆಯಿಂದ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಹುರ್ಕೋಬೇಕಾಗ್ತದ. ಬೀಟ್ರೂಟ್ ಅನ್ನ ಎಷ್ಟು ನೀಟಾಗಿ ನಾವು ಹುರ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬೀಟ್ರೂಟ್ ಹಲ್ವಾನ ಮಾಡ್ಕೊಳ್ಬಹುದು. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಇದನ್ನ ಹುರ್ಕೋಬೇಕಾಗ್ತದ. ಕೈ ಬಿಡದೆ ಈ ತರ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಎಷ್ಟು ಉದುರಾಗಿ ಆಗ್ಯದ ಬೀಟ್ರೂಟ್ ಎಲ್ಲ. ನೀಟಾಗಿ ಇದನ್ನ ಹುರ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕ ಸ್ವಲ್ಪ ಹಾಲನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ಹಾಕೊಂಡಿದ್ದೀನಿ. ನಾನು ಈ ಕಪ್ಲೆ 1-2 ಕಪ್ನಷ್ಟು ಹಾಲನ್ನ ಸೇರಿಸಿ ಹಾಲಿನಲ್ಲಿ ಇದನ್ನ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗ್ತದ. ಕುದ ನಂತರ ಬೀಟ್ರೂಟ್ ಎಷ್ಟು ಸ್ಮೂತ್ ಆಗಿ ಕಾಣ್ಲತ್ತದ. ಈ ಟೈಮ್ದಾಗ ನಾನು ಇದಕ್ಕೆ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸ್ವೀಟ್ ಯಾವ ತರ ತಿಂತೀರಿ ನೋಡ್ಕೊಂಡು ಸಕ್ಕರೆ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀನಿ, ಯಾಕಂದ್ರೆ ಬೀಟ್ರೂಟ್ ಕೂಡ ಸ್ವಲ್ಪ ಸ್ವೀಟ್ನೆಸ್ ಇರ್ತದ. ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕೊಂಡು ಇದನ್ನ ಸಕ್ಕರೆ ಕರಗೋವರೆಗೂ ಈ ತರ ನೀಟಾಗಿ ಇದನ್ನ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಕರಗಿದ ನಂತರ ಇದಕ್ಕೆ ನಾನು ಇವಾಗ ಫ್ರೈ ಮಾಡಿ ಇಟ್ಟಿರೋ ಡ್ರೈ ಫ್ರೂಟ್ಸ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ಬಿಟ್ಟು ಇದನ್ನೊಮ್ಮೆ ಈ ತರ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಹಲ್ವಾ ರೆಡಿ ಆಗ್ಯದ. ಲಾಸ್ಟ್ ಅಲ್ಲಿ ಇದಕ್ಕ ಕುಟ್ಟಿಟ್ಟಿರುವ ಏಲಕ್ಕಿ ಪುಡಿನ ಹಾಕೊಂಡು ಒಂದು ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ನಮ್ ಈಸಿ ಬೀಟ್ರೂಟ್ ಹಲ್ವಾ ರೆಡಿ. ನೋಡ್ಬೋದು ಇವಾಗ ರೆಡಿ ಆಗ್ಯದ. ಇದನ್ನ ಸರ್ವ್ ಮಾಡ್ಕೊತೀನಿ. ನೋಡಿದ್ರಲ್ಲ ಎಷ್ಟು ಬೇಗನೆ ಬೀಟ್ರೂಟ್ ಹಲ್ವಾನ ಮಾಡ್ಕೊಳ್ಬಹುದು ಅಂತ ಹೇಳಿ. ತುಂಬಾ ಈಸಿ ರೆಸಿಪಿ. ಬೀಟ್ರೂಟ್ ಅನ್ನ ಯಾರು ಇಷ್ಟಪಡಲ್ಲ ಅವರೆಲ್ಲ ಇಷ್ಟಪಟ್ಟು ತಿನ್ನುವಂತ ರೆಸಿಪಿ. ಮಕ್ಕಳಿಗೆ ಕೂಡ ಇದನ್ನ ಕೊಡ್ಬೋದು. ಬೀಟ್ರೂಟ್ ಆದ್ರ ತಿನ್ನಕ್ಕೆ ಇಷ್ಟಪಡಲ್ಲ. ಈ ತರ ಹಲ್ವಾ ಮಾಡ್ಕೊಟ್ರ ಎಲ್ಲರೂ ಇಷ್ಟಪಟ್ಟು ತಿಂತಾರ. ಇದೇ ತರದ ಇನ್ನಷ್ಟು ರೆಸಿಪಿಗೋಸ್ಕರ ರಮ್ಯಾ ಮನೆ ಅಡುಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ತಡ ಮಾಡಬೇಡಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು.